ದೇಶದ ಬೆನ್ನೆಲುಬು ರೈತ ಅಂತಾರೆ. ಅಂತಹ ದೇಶದ ಬೆನ್ನಿನ ಎಲುಬನ್ನೇ ಮೂಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದರೆ ಬೆಳೆ ಬೆಳೆದ ನಂತರ ಅವನ್ನ ಮಾರಾಟ ಮಾಡಲಿಕ್ಕೆ ದಲ್ಲಾಳಿಗಳ ಕಾಟ, ಬೆಳೆಯೋಕ್ಕಿಂತ ಮುಂಚೆ ಬೀಜ ಗೊಬ್ಬರ ತರೋಕ್ಕೂ ದಲ್ಲಾಳಿಗಳ ಕಾಟ, ಇದೀಗ ವಿದ್ಯುತ್ ಸಂಪರ್ಕ ತಗೋಬೇಕಂದ್ರೂ ಕೂಡ ದಲ್ಲಾಳಿಗಳ ಕಾಟ ಆಗಿದೆ. ಸರಿಸುಮಾರು ಒಂದಿಷ್ಟು ಜನ ರೈತರು ಅಕ್ಕಪಕ್ಕದ ಜಮೀನವ್ರು ಕುಡ್ಕೊಂಡು ಇನ್ನು ಬೇಸಿಗೆಗಾಲ ಬಂತು, ಮಳೆ ಇಲ್ಲ, ನೀರಂತೂ ಇಲ್ಲವೇ ಇಲ್ಲ, ಹೀಗಾಗಿ ಬೋರ್ವೆಲ್ನಾರು ತೊಗೊಂಡು ನಾವು ಬೆಳೆಬೋದು ಅಂಥೇಳಿ ಟಿ ಸಿಯನ್ನು ಹಾಕ್ಲಿಕ್ಕೆ ಮುಂದಾಗ್ತಾರೆ. ಅಂತಹ ಒಬ್ಬ ಮಹಾನುಭಾವ ಇದೀಗ ಅಲ್ಲಿ ಅಂಶಕ್ಕೆ ತೋರಿಸ್ತಾರೆ. ದೃಶ್ಯದಲ್ಲಿ ತೋರಿಸಿರೋ ಹಾಗೆ ಎರಡು ಕಂಬವನ್ನು ಹಾಕಿದ, ಟಿ ಸಿ ಕೊಡಿಸ್ತೇನೆ, ನನಗೆ ಸರ್ಕಾರಿ ಅಧಿಕಾರಿಗಳು ಅವ್ರು ಗೊತ್ತು ಇವ್ರು ಗೊತ್ತು, ಮಿನಿಸ್ಟ್ರು ಎಮ್ ಎಲ್ ಎಗಳ ಜೊತೆ ಫೋಟೋ ತೋರಿಸಿ ರೈತರನ್ನ ನಂಬಿಸಿ ಎರಡು ಕಂಬ ಹಾಕ್ದ, ಟಿ ಸಿ ಕೂರಿಸ್ತೀನಿ ಅಂತ ಹೇಳಿ ಹೋದ ಆಸಾಮಿ ತಿರುಗಂಟ್ಲೆ ಆದರೂ ಬರಲಿಲ್ಲ ಈ ಕಡೆಗೆ. ಇನ್ನು ಅದು ದುಡ್ಡು ಕೊಟ್ಟು ಇದೀಗ ಸಾಲ ಶೋಲ ಮಾಡಿ ಕೊಟ್ಟಿದ್ದಲ್ಲ, ಆ ರೈತರೀಗ ಒದ್ದಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇಲ್ಲಿ ನೋಡ್ತಿರ್ಬೋದು, ಇವರೆಲ್ಲರೂ ರಾಣೆಬೆನ್ನೂರು ತಾಲೂಕಿನ ರೈತರು ಇವರು. ಈ ರೈತರು ಇದೀಗ ಹಣ ಕೊಟ್ಟು ಸಾಕಾಗಿದ್ದಾರೆ. ಅದು ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಬ್ರದರ್, ಈಗ ಎಷ್ಟು ಹಣ ಕೊಟ್ಟಿದ್ರಿ, ಯಾವಾಗ ಕೊಟ್ಟಿದ್ರಿ, ಏನಂತ ಹೇಳಿದ್ದ ಅಯ್ಯಪ್ಪ ಅಂತ? ಈಗ ಹೆಚ್ಚು ಕಡಿಮೆ ಕೊಟ್ಟು ಈಗ 8-10 ತಿಂಗಳಾದ ಸರ. ಈಗ ಅವ್ನ ಕೆಲಸ ಮಾಡ್ತಾನೆ ಅಂತಂದು ಇದನ್ನ ಮಾಡಿದ್ರಿ. ನಂಬರ್ನ ಕೆಲವೊಬ್ರು ರೈತರು ನಂಬರ್ ಮಾಡಿಸ್ತಾನೆ ಅಂತಂದು ಇಸ್ಕೊಂಡನ್ರಿ, ಅವನು ನಂಬರ್ ಮಾಡಿಸಿಲ್ರಿ. ಈ ಟಿ ಸಿ ತಗೊಂಬಂದು ಹಾಕ್ತಾನೆ ಅಂತ ಕಂಬ ಹಾಕಿದ, ಎಸ್ಟಿಮೇಷನ್ ಮಾಡಕತ್ತೇನೆ ಅಂತಂದು ಎಲ್ಲ ವಾಟ್ಸಪ್ಪಿಗೆ ಹಾಕಿದ್ರಿ ಎಸ್ಟಿಮೇಷನ್ ಕಾಪಿ. ಅದ್ರಾಗ ಅಧಿಕಾರಿಗಳು ಯಾರೋ ಸಹಿ ಇಲ್ಲ, ಏನಿಲ್ರಿ. ಸುಮ್ಮನೆ ಹಿಂಗೆ ಮಾಡ್ಕೊಂತ ತಗೊಂಬಂದು ಹಾಕ್ತಾನೆ ಅನ್ನೋದ್ರಿ. ದುಡ್ಡು ಇಸ್ಕೊಂಡು ಹೋಗೋದು. ಒಂದು ವಾರದಾಗ ತಂದು ಟಿ ಸಿ ಹಾಕ್ತಾನೆ ಅಂದ ನಾಪತ್ರಿ. ಅವ್ರು ನಾವು ಒಬ್ಬರು ಅಜ್ಜಾರ್ ಕರ್ಕೊಂಬಂದಿದ್ರು, ಅವ್ರ ಪರಿಚಯದಾರ ಅದಾರ, ಹಳಬ್ರು ಭಾಳ ಕೆಲಸ ಮಾಡ್ಯಾರ, ಅವ್ರ ಜೊತೆಗೆ ಅದಾರ ಇವರು. ಒಂದು ಅಜ್ಜಾರ್ ಕೊಡ್ಸಿದ್ರು ಅಂದು ಕೊಟ್ಟಿವ್ರಿ. ಆ ಅಜ್ಜಾರ್ ತೀರ್ಕೆನತ್ಗೇನ ಇವನು ಹಿಂಗೆ ಹಿಂಗೆ ರೈತರಿಗೆ ಮೋಸ ಮಾಡ್ಕೊಂತ ಓಷ್ಟನ್ನ ಹಾಕ್ಲಿಲ್ದಂಗೆ ಹಂಚ್ಕೊಂಡಾದ್ರಿ. ಬೇಸಿಗೆ ಕಾಲ ಬಂತು, ಇನ್ನು ಬೋರ್ಗಳಿದ್ದಾವೆ, ಬೋರನ್ನು ಹೊಡಿಸಿದ್ದೀವಿ, ಅದಕ್ಕೆ ವಿದ್ಯುತ್ ಸಂಪರ್ಕ ಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಸರ್ಕಾರದ ಅಧೀನದಲ್ಲಿ ಹಣ ಕೊಟ್ಟು ಅಥವಾ ಲೈಸೆನ್ಸ್ ತೊಗೊಂಡು ಯಾರನ್ನೋ ಅಧಿಕಾರಿಗಳ ದುಂಬಾಲು ಬಿದ್ದು ಒಂದು ಟಿ ಸಿ ಕೊಡಿಸಿ ಕರೆಂಟ್ ತೊಗೊಂಡು ಅದನ್ನು ಬೋರ್ವೆಲ್ಗೆ ಕಲೆಕ್ಷನ್ ಕೊಟ್ಟು ಉಳುಮೆ ಮಾಡಿ ಬೆಳೆದು ಬೆಳೆನ ಮಾರಾಟ ಮಾಡ್ತಿರೋ ಸಣ್ಣ ವಿಷಯ ಅಲ್ಲ ಸರ್. ಈಗ ಪ್ರಮುಖವಾಗಿ ಎಷ್ಟೆಷ್ಟು ಹಣ ಕೊಟ್ಟಿದ್ರಿ, ಎಷ್ಟು ಜನ ಸೇರಿ ಕೊಟ್ಟಿದ್ರಿ ಹಣ ಅಂತ? ಈಗ ಇವರು ಇಲ್ಲಿ ಇರೋರು ಒಂದು ಎಷ್ಟು ಜನ ಸೇರಿಪ? ಇವರು 1:30 ಕೊಟ್ಟಿದ್ದಾರೆ ರೀ, ಅವ್ರು 1:30 ಕೊಟ್ಟಿದ್ದಾರೆ. ಇವರು ಶಶಿಧರಯ್ಯ ಗೌಡ್ರು ಅಂತ ಹೇಳಿ ಅವರು ಒಂದು 10,000 ಕೊಟ್ಟಿದ್ದಾರೆ, ಬರೀ ನಂಬರಿಗೆ ಅಷ್ಟೇ. ಈ ಥರ ಇನ್ನೂ ಸುಮಾರು ಇನ್ನೊಂದು ಒಬ್ಬೊಬ್ಬರು ಇದ್ದಾರೆ ನಮ್ಮೂರಲ್ಲಿ. ಆಮೇಲೆ ಅಕ್ಕಪಕ್ಕದ ಹಳ್ಳಿಗಳಲ್ಲಿನೂ ಭಾಳ ಮಾಡಿದ್ದಾನೆ ಸರ್ ಅವನು. ಅಂದ್ರೆ ಈ ದುಡ್ಡು ಇಸ್ಕೊಳೋದು, 2 ಕಂಬ ಹೋಗಿಯೋದು, ಇನ್ನೊಂದು ವಾರದಲ್ಲಿ ನಿಮಗೆ ಕಲೆಕ್ಷನ್ ಕೊಡ್ತಾನೆ ಅಂತಂದು ಹೇಳಿ ಹೋದಾನು, ತಿರುಗಿ ವಾಪಸ್ ಬರೋದಂಗೆ ಇಲ್ಲ ಸರ್ ಅವನು. ಅಂದರೆ ಸಾಲ ಶೂಲ ಮಾಡಿದಂಥ ರೈತ ಬೆಳೆ ಬೆಳೆಯೋಕ್ಕಾಗದೆ ಅಥವಾ ಬೆಲೆ ಸಿಗದೆ ಅನ್ಯಾಯಕ್ಕೊಳಗಾಗಿ ಆತ್ಮಹತ್ಯೆಗೊಳಗಾಗ್ತಾ ಇದ್ದಾನೆ. ಜೊತೆಗೆ ಕಳ್ಳಕಾಕರು ಈ ರೀತಿ ಮೋಸ ಮಾಡಲಿಕ್ಕೆ ಕೂಡ ಮುಂದಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ಹಣ ತೊಗೊಂಡ, ಟಿ ಸಿ ಕೊಡ್ತೀನಿ ಅಂತ ಹೇಳಿದ್ರೆ 2 ಕಂಬ ಹಾಕಿ ರೈತರ ಕಣ್ಣಿಗೆ ಮಣ್ಣೆರಚಿ ಈಗ ಕಾಣೆಯಾಗಿದ್ದಾನಂತೆ. ಸುಮಾರು ಈ ರೈತರು ಮಾತ್ರ ಅಲ್ಲ, ರಾಣೆಬೆನ್ನೂರು ತಾಲೂಕು ಮಾತ್ರ ಅಲ್ಲ, ಅಕ್ಕಪಕ್ಕದ ಹಳ್ಳಿಗಳಲ್ಲೂ ಕೂಡ ಇದೇ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಈಗ ಸ್ಟೇಷನ್ನಲ್ಲಿ ಆಯಪ್ಪನ ವಿರುದ್ಧ ದೂರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ಎಚ್ಚೆತ್ತ ಪೊಲೀಸರು ಅವ್ರನ್ನ ಹಿಡಿದು ಆ ಹಣವನ್ನು ವಾಪಸ್ ಕೊಡಿಸಲಿರೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ದೇಶದ ಬೆನ್ನೆಲುಬು ರೈತ ಅಂತಾರೆ. ಅಂತಹ ದೇಶದ ಬೆನ್ನಿನ ಎಲುಬನ್ನೇ ಮೂಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದರೆ ಬೆಳೆ ಬೆಳೆದ ನಂತರ ಅವನ್ನ ಮಾರಾಟ ಮಾಡಲಿಕ್ಕೆ ದಲ್ಲಾಳಿಗಳ ಕಾಟ, ಬೆಳೆಯೋಕ್ಕಿಂತ ಮುಂಚೆ ಬೀಜ ಗೊಬ್ಬರ ತರೋಕ್ಕೂ ದಲ್ಲಾಳಿಗಳ ಕಾಟ, ಇದೀಗ ವಿದ್ಯುತ್ ಸಂಪರ್ಕ ತಗೋಬೇಕಂದ್ರೂ ಕೂಡ ದಲ್ಲಾಳಿಗಳ ಕಾಟ ಆಗಿದೆ. ಸರಿಸುಮಾರು ಒಂದಿಷ್ಟು ಜನ ರೈತರು ಅಕ್ಕಪಕ್ಕದ ಜಮೀನವ್ರು ಕುಡ್ಕೊಂಡು ಇನ್ನು ಬೇಸಿಗೆಗಾಲ ಬಂತು, ಮಳೆ ಇಲ್ಲ, ನೀರಂತೂ ಇಲ್ಲವೇ ಇಲ್ಲ, ಹೀಗಾಗಿ ಬೋರ್ವೆಲ್ನಾರು ತೊಗೊಂಡು ನಾವು ಬೆಳೆಬೋದು ಅಂಥೇಳಿ ಟಿ ಸಿಯನ್ನು ಹಾಕ್ಲಿಕ್ಕೆ ಮುಂದಾಗ್ತಾರೆ. ಅಂತಹ ಒಬ್ಬ ಮಹಾನುಭಾವ ಇದೀಗ ಅಲ್ಲಿ ಅಂಶಕ್ಕೆ ತೋರಿಸ್ತಾರೆ. ದೃಶ್ಯದಲ್ಲಿ ತೋರಿಸಿರೋ ಹಾಗೆ ಎರಡು ಕಂಬವನ್ನು ಹಾಕಿದ, ಟಿ ಸಿ ಕೊಡಿಸ್ತೇನೆ, ನನಗೆ ಸರ್ಕಾರಿ ಅಧಿಕಾರಿಗಳು ಅವ್ರು ಗೊತ್ತು ಇವ್ರು ಗೊತ್ತು, ಮಿನಿಸ್ಟ್ರು ಎಮ್ ಎಲ್ ಎಗಳ ಜೊತೆ ಫೋಟೋ ತೋರಿಸಿ ರೈತರನ್ನ ನಂಬಿಸಿ 2 ಕಂಬ ಹಾಕ್ದ, ಟಿ ಸಿ ಕೂರಿಸ್ತೀನಿ ಅಂತ ಹೇಳಿ ಹೋದ ಆಸಾಮಿ ತಿರುಗಂಟ್ಲೆ ಆದರೂ ಬರಲಿಲ್ಲ ಈ ಕಡೆಗೆ. ಇನ್ನು ಅದು ದುಡ್ಡು ಕೊಟ್ಟು ಇದೀಗ ಸಾಲ ಶೋಲ ಮಾಡಿ ಕೊಟ್ಟಿದ್ದಲ್ಲ, ಆ ರೈತರೀಗ ಒದ್ದಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇಲ್ಲಿ ನೋಡ್ತಿರ್ಬೋದು, ಇವರೆಲ್ಲರೂ ರಾಣೆಬೆನ್ನೂರು ತಾಲೂಕಿನ ರೈತರು ಇವರು. ಈ ರೈತರು ಇದೀಗ ಹಣ ಕೊಟ್ಟು ಸಾಕಾಗಿದ್ದಾರೆ. ಅದು ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಬ್ರದರ್, ಈಗ ಎಷ್ಟು ಹಣ ಕೊಟ್ಟಿದ್ರಿ, ಯಾವಾಗ ಕೊಟ್ಟಿದ್ರಿ, ಏನಂತ ಹೇಳಿದ್ದ ಅಯ್ಯಪ್ಪ ಅಂತ? ಈಗ ಹೆಚ್ಚು ಕಡಿಮೆ ಕೊಟ್ಟು ಈಗ 8-10 ತಿಂಗಳಾದ ಸರ. ಈಗ ಅವ್ನ ಕೆಲಸ ಮಾಡ್ತಾನೆ ಅಂತಂದು ಇದನ್ನ ಮಾಡಿದ್ರಿ. ನಂಬರ್ನ ಕೆಲವೊಬ್ರು ರೈತರು ನಂಬರ್ ಮಾಡಿಸ್ತಾನೆ ಅಂತಂದು ಇಸ್ಕೊಂಡನ್ರಿ, ಅವನು ನಂಬರ್ ಮಾಡಿಸಿಲ್ರಿ. ಈ ಟಿ ಸಿ ತಗೊಂಬಂದು ಹಾಕ್ತಾನೆ ಅಂತ ಕಂಬ ಹಾಕಿದ, ಎಸ್ಟಿಮೇಷನ್ ಮಾಡಕತ್ತೇನೆ ಅಂತಂದು ಎಲ್ಲ ವಾಟ್ಸಪ್ಪಿಗೆ ಹಾಕಿದ್ರಿ ಎಸ್ಟಿಮೇಷನ್ ಕಾಪಿ. ಅದ್ರಾಗ ಅಧಿಕಾರಿಗಳು ಯಾರೋ ಸಹಿ ಇಲ್ಲ, ಏನಿಲ್ರಿ. ಸುಮ್ಮನೆ ಹಿಂಗೆ ಮಾಡ್ಕೊಂತ ತಗೊಂಬಂದು ಹಾಕ್ತಾನೆ ಅನ್ನೋದ್ರಿ. ದುಡ್ಡು ಇಸ್ಕೊಂಡು ಹೋಗೋದು. ಒಂದು ವಾರದಾಗ ತಂದು ಟಿ ಸಿ ಹಾಕ್ತಾನೆ ಅಂದ ನಾಪತ್ರಿ. ಅವ್ರು ನಾವು ಒಬ್ಬರು ಅಜ್ಜಾರ್ ಕರ್ಕೊಂಬಂದಿದ್ರು, ಅವ್ರ ಪರಿಚಯದಾರ ಅದಾರ, ಹಳಬ್ರು ಭಾಳ ಕೆಲಸ ಮಾಡ್ಯಾರ, ಅವ್ರ ಜೊತೆಗೆ ಅದಾರ ಇವರು. ಒಂದು ಅಜ್ಜಾರ್ ಕೊಡ್ಸಿದ್ರು ಅಂದು ಕೊಟ್ಟಿವ್ರಿ. ಆ ಅಜ್ಜಾರ್ ತೀರ್ಕೆನತ್ಗೇನ ಇವನು ಹಿಂಗೆ ಹಿಂಗೆ ರೈತರಿಗೆ ಮೋಸ ಮಾಡ್ಕೊಂತ ಓಷ್ಟನ್ನ ಹಾಕ್ಲಿಲ್ದಂಗೆ
ಹಂಚ್ಕೊಂಡಾದ್ರಿ. ಬೇಸಿಗೆ ಕಾಲ ಬಂತು, ಇನ್ನು ಬೋರ್ವೆಲ್ಗಳಲ್ಲಿ ಬೋರ್ಗಳಿದ್ದಾವೆ, ಬೋರನ್ನು ಹೊಡಿಸಿದ್ದೀವಿ, ಅದಕ್ಕೆ ವಿದ್ಯುತ್ ಸಂಪರ್ಕ ಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಸರ್ಕಾರದ ಅಧೀನದಲ್ಲಿ ಹಣ ಕೊಟ್ಟು ಅಥವಾ ಲೈಸೆನ್ಸ್ ತೊಗೊಂಡು ಯಾರನ್ನೋ ಅಧಿಕಾರಿಗಳ ದುಂಬಾಲು ಬಿದ್ದು ಒಂದು ಟಿ ಸಿ ಕೊಡಿಸಿ ಕರೆಂಟ್ ತೊಗೊಂಡು ಅದನ್ನು ಬೋರ್ವೆಲ್ಗೆ ಕಲೆಕ್ಷನ್ ಕೊಟ್ಟು ಉಳುಮೆ ಮಾಡಿ ಬೆಳೆದು ಬೆಳೆನ ಮಾರಾಟ ಮಾಡ್ತಿರೋ ಸಣ್ಣ ವಿಷಯ ಅಲ್ಲ ಸರ್. ಈಗ ಪ್ರಮುಖವಾಗಿ ಎಷ್ಟೆಷ್ಟು ಹಣ ಕೊಟ್ಟಿದ್ರಿ, ಎಷ್ಟು ಜನ ಸೇರಿ ಕೊಟ್ಟಿದ್ರಿ ಹಣ ಅಂತ? ಈಗ ಇವರು ಇಲ್ಲಿ ಇರೋರು ಒಂದು ಎಷ್ಟು ಜನ ಸೇರಿಪ ಇವರು 1:30 ಕೊಟ್ಟಿದ್ದಾರೆ, ಅವರು 1:30 ಕೊಟ್ಟಿದ್ದಾರೆ. ಇವರು ಶಶಿಧರ ಗೌಡ್ರು ಅಂತ ಹೇಳಿ ಅವರು ಒಂದು 10,000 ಕೊಟ್ಟಿದ್ದಾರೆ, ಬರೀ ನಂಬರಿಗೆ ಅಷ್ಟೇ. ಈ ಥರ ಇನ್ನೂ ಸುಮಾರು ಇನ್ನೊಂದು ಒಬ್ಬೊಬ್ಬರು ಇದಾರೆ ನಮ್ಮೂರಲ್ಲಿ. ಆಮೇಲೆ ಅಕ್ಕಪಕ್ಕದ ಹಳ್ಳಿಗಳಲ್ಲಿನೂ ಭಾಳ ಮಾಡಿದಾನೆ ಸರ್ ಅವನು. ಅಂದ್ರೆ ಈ ದುಡ್ಡು ಇಸ್ಕೊಳೋದು, 2 ಕಂಬ ಒಗೆಯೋದು, ಇನ್ನೊಂದು ವಾರದಲ್ಲಿ ನಿಮಗೆ ಕಲೆಕ್ಷನ್ ಕೊಡ್ತಾನೆ ಅಂತಂದು ಹೇಳಿ ಹೋದಾನು ತಿರುಗಿ ವಾಪಸ್ ಬರೋದಂಗೆ ಇಲ್ಲ ಸರ್ ಅವನು. ಅಂದರೆ ಸಾಲ ಸೂಲ ಮಾಡಿದಂಥ ರೈತ ಬೆಳೆ ಬೆಳೆಯೋಕ್ಕಾಗದೆ ಅಥವಾ ಬೆಲೆ ಸಿಗದೆ ಅನ್ಯಾಯಕ್ಕೊಳಗಾಗಿ ಆತ್ಮಹತ್ಯೆಗೊಳಗಾಗ್ತಾ ಇದ್ದಾನೆ. ಜೊತೆಗೆ ಕಳ್ಳಕಾಕರು ಈ ರೀತಿ ಮೋಸ ಮಾಡಲಿಕ್ಕೆ ಕೂಡ ಮುಂದಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ಹಣ ತೊಗೊಂಡ ಟಿ ಸಿ ಕೊಡ್ತೀನಿ ಅಂತ ಹೇಳಿದ್ರೆ 2 ಕಂಬ ಹಾಕಿ ರೈತರ ಕಣ್ಣಿಗೆ ಮಣ್ಣೆರಚಿ ಈಗ ಕಾಣೆಯಾಗಿದ್ದಾನಂತೆ. ಸುಮಾರು ಈ ರೈತರು ಮಾತ್ರ ಅಲ್ಲ, ರಾಣೆಬೆನ್ನೂರು ತಾಲೂಕು ಮಾತ್ರ ಅಲ್ಲ, ಅಕ್ಕಪಕ್ಕದ ಹಳ್ಳಿಗಳಲ್ಲೂ ಕೂಡ ಇದೇ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಈಗ ಸ್ಟೇಷನ್ನಲ್ಲಿ ಆಯಪ್ಪನ ವಿರುದ್ಧ ದೂರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ಎಚ್ಚೆತ್ತ ಪೊಲೀಸರು ಅವ್ರನ್ನ ಹಿಡಿದು ಆ ಹಣವನ್ನು ವಾಪಸ್ ಕೊಡಿಸಿರೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ದೇಶದ ಬೆನ್ನೆಲುಬು ರೈತ ಅಂತಾರೆ, ಅಂತಹ ದೇಶದ ಬೆನ್ನಿನ ಎಲುಬನ್ನೇ ಮೂಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಬೆಳೆ ಬೆಳೆದ ನಂತರ ಅವನ್ನ ಮಾರಾಟ ಮಾಡಲಿಕ್ಕೆ ದಲ್ಲಾಳಿಗಳ ಕಾಟ, ಬೆಳೆಯೋಕ್ಕಿಂತ ಮುಂಚೆ ಬೀಜ ಗೊಬ್ಬರ ತರೋಕ್ಕೂ ದಲ್ಲಾಳಿಗಳ ಕಾಟ, ಇದೀಗ ವಿದ್ಯುತ್ ಸಂಪರ್ಕ ತಗೋಬೇಕಂದ್ರೂ ಕೂಡ ದಲ್ಲಾಳಿಗಳ ಕಾಟ ಆಗಿದೆ. ಸರಿಸುಮಾರು ಒಂದಿಷ್ಟು ಜನ ರೈತರು ಅಕ್ಕಪಕ್ಕದ ಜಮೀನವ್ರು ಕುಡ್ಕೊಂಡು ಇನ್ನು ಬೇಸಿಗೆಗಾಲ ಬಂತು, ಮಳೆ ಇಲ್ಲ, ನೀರಂತೂ ಇಲ್ಲವೇ ಇಲ್ಲ, ಹೀಗಾಗಿ ಬೋರ್ವೆಲ್ನಾರು ತೊಗೊಂಡು ನಾವು ಬೆಳೆಬೋದು ಅಂಥೇಳಿ ಟಿ ಸಿಯನ್ನು ಹಾಕ್ಲಿಕ್ಕೆ ಮುಂದಾಗ್ತಾರೆ. ಅಂತಹ ಒಬ್ಬ ಮಹಾನುಭಾವ ಇದೀಗ ಅಲ್ಲಿ ಅಂಶಕ್ಕೆ ತೋರಿಸ್ತಾರೆ. ದೃಶ್ಯದಲ್ಲಿ ತೋರಿಸಿರೋ ಹಾಗೆ 2 ಕಂಬವನ್ನು ಹಾಕಿದ, ಟಿ ಸಿ ಕೊಡಿಸ್ತೇನೆ, ನನಗೆ ಸರ್ಕಾರಿ ಅಧಿಕಾರಿಗಳು ಅವ್ರು ಗೊತ್ತು ಇವ್ರು ಗೊತ್ತು, ಮಿನಿಸ್ಟ್ರು MLAಗಳ ಜೊತೆ ಫೋಟೋ ತೋರಿಸಿ ರೈತರನ್ನ ನಂಬಿಸಿ 2 ಕಂಬ ಹಾಕ್ದ, ಟಿ ಸಿ ಕೂರಿಸ್ತೀನಿ ಅಂತ ಹೇಳಿ ಹೋದ ಆಸಾಮಿ ತಿರುಗಂಟ್ಲೆ ಆದರೂ ಬರಲಿಲ್ಲ ಈ ಕಡೆಗೆ. ಇನ್ನು ಅದು ದುಡ್ಡು ಕೊಟ್ಟು ಇದೀಗ ಸಾಲ ಸೋಲ ಮಾಡಿ ದುಡ್ಡು ಕೊಟ್ಟಿದ್ದಲ್ಲ, ಆ ರೈತರೀಗ ಒದ್ದಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇಲ್ಲಿ ನೋಡ್ತಿರ್ಬೋದು, ಇವರೆಲ್ಲರೂ ರಾಣೆಬೆನ್ನೂರು ತಾಲೂಕಿನ ರೈತರು ಇವರು. ಈ ರೈತರು ಇದೀಗ ಹಣ ಕೊಟ್ಟು ಸಾಕಾಗಿದ್ದಾರೆ. ಅದು ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಬ್ರದರ್, ಈಗ ಎಷ್ಟು ಹಣ ಕೊಟ್ಟಿದ್ರಿ, ಯಾವಾಗ ಕೊಟ್ಟಿದ್ರಿ, ಏನಂತ ಹೇಳಿದ್ದ ಅಯ್ಯಪ್ಪ ಅಂತ? ಈಗ ಹೆಚ್ಚು ಕಡಿಮೆ ಕೊಟ್ಟು ಈಗ 8-10 ತಿಂಗಳಾಯ್ತು ಸರ್. ಈಗ ಅವ್ನ ಕೆಲಸ ಮಾಡ್ತಾನೆ ಅಂತಂದು ಇದನ್ನು ಮಾಡಿದ್ರಿ. ನಂಬರ್ನ ಕೆಲವೊಬ್ರು ರೈತರು ನಂಬರ್ ಮಾಡಿಸ್ತಾನೆ ಅಂತಂದು ಇಸ್ಕೊಂಡನ್ರಿ, ಅವನು ನಂಬರ್ ಮಾಡಿಸಿಲ್ರಿ. ಈ ಟಿ ಸಿ ತಗೊಂಬಂದು ಹಾಕ್ತಾನೆ ಅಂತ ಕಂಬ ಹಾಕಿದ, ಎಸ್ಟಿಮೇಷನ್ ಮಾಡಕತ್ತೇನಿ ಅಂತಂದು ಎಲ್ಲ ವಾಟ್ಸಪ್ಪಿಗೆ ಹಾಕಿದ್ರಿ ಎಸ್ಟಿಮೇಷನ್ ಕಾಪಿ. ಅದ್ರಾಗ ಅಧಿಕಾರಿಗಳು ಯಾರೋ ಸಹಿ ಇಲ್ಲ, ಏನಿಲ್ರಿ. ಸುಮ್ಮನೆ ಹಿಂಗೆ ಮಾಡ್ಕೊಂತ ತಗೊಂಬಂದು ಹಾಕ್ತಾನೆ ಅನ್ನೋದ್ರಿ, ದುಡ್ಡು ಇಸ್ಕೊಂಡು ಹೋಗೋದು. 1 ವಾರದಾಗ ತಂದು ಟಿ ಸಿ ಹಾಕ್ತಾನೆ ಅಂದ ನಾಪತ್ರಿ. ಅವ್ರು ನಾವು ಒಬ್ಬರು ಅಜ್ಜಾರ್ ಕರ್ಕೊಂಬಂದಿದ್ರು, ಅವ್ರ ಪರಿಚಯದಾರ ಅದಾರ, ಹಳಬ್ರು ಭಾಳ ಕೆಲಸ ಮಾಡ್ಯಾರ, ಅವ್ರ ಜೊತೆಗೆ ಅದಾರ ಇವರು. ಒಂದು ಅಜ್ಜಾರ್ ಕೊಡಿಸಿದ್ರು ಅಂದು ಕೊಟ್ಟಿವ್ರಿ. ಆ ಅಜ್ಜಾರ್ ತೀರ್ಕೆನತ್ಗೇನ ಇವನು ಹಿಂಗೆ ಹಿಂಗೆ ರೈತ್ರಿಗೆ ಮೋಸ ಮಾಡ್ಕೊಂತ ಓಷ್ಟನ್ನ ಹಾಕ್ಲಿಲ್ದಂಗೆ ಹಂಚ್ಕೊಂಡಾದ್ರಿ. ಬೇಸಿಗೆ ಕಾಲ ಬಂತು, ಇನ್ನು ಬೋರ್ವೆಲ್ಗಳಲ್ಲಿ ಬೋರ್ಗಳಿದ್ದಾವೆ, ಬೋರನ್ನು ಹೊಡಿಸಿದ್ದೀವಿ, ಅದಕ್ಕೆ ವಿದ್ಯುತ್ ಸಂಪರ್ಕ ಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಸರ್ಕಾರದ ಅಧೀನದಲ್ಲಿ ಹಣ ಕೊಟ್ಟು ಅಥವಾ ಲೈಸೆನ್ಸ್ ತೊಗೊಂಡು ಯಾರನ್ನೋ ಅಧಿಕಾರಿಗಳ ದುಂಬಾಲು ಬಿದ್ದು ಒಂದು ಟಿ ಸಿ ಕೊಡಿಸಿ ಕರೆಂಟ್ ತೊಗೊಂಡು ಅದನ್ನು ಬೋರ್ವೆಲ್ಗೆ ಕಲೆಕ್ಷನ್ ಕೊಟ್ಟು ಉಳುಮೆ ಮಾಡಿ ಬೆಳೆದು ಬೆಳೆನ ಮಾರಾಟ ಮಾಡ್ತಿರೋ ಸಣ್ಣ ವಿಷಯ ಅಲ್ಲ ಸರ್. ಈಗ ಪ್ರಮುಖವಾಗಿ ಎಷ್ಟೆಷ್ಟು ಹಣ ಕೊಟ್ಟಿದ್ರಿ, ಎಷ್ಟು ಜನ ಸೇರಿ ಕೊಟ್ಟಿದ್ರಿ ಹಣ ಅಂತ? ಈಗ ಇವರು ಇಲ್ಲಿ ಇರೋರು ಒಂದು ಎಷ್ಟು ಜನ ಸೇರಿಪ ಇವರು 1:30 ಕೊಟ್ಟಿದ್ದಾರೆ, ಅವರು 1:30 ಕೊಟ್ಟಿದ್ದಾರೆ. ಇವರು ಶಶಿಧರ ಗೌಡ್ರು ಅಂತ ಹೇಳಿ ಅವರು ಒಂದು 10,000 ಕೊಟ್ಟಿದ್ದಾರೆ, ಬರೀ ನಂಬರಿಗೆ ಅಷ್ಟೇ. ಈ ಥರ ಇನ್ನೂ ಸುಮಾರು ಇನ್ನೊಂದು ಒಬ್ಬೊಬ್ಬರು ಇದಾರೆ ನಮ್ಮೂರಲ್ಲಿ. ಆಮೇಲೆ ಅಕ್ಕಪಕ್ಕದ ಹಳ್ಳಿಗಳಲ್ಲಿನೂ ಭಾಳ ಮಾಡಿದಾನೆ ಸರ್ ಅವನು. ಅಂದ್ರೆ ಈ ದುಡ್ಡು ಇಸ್ಕೊಳೋದು, 2 ಕಂಬ ಒಗೆಯೋದು, ಇನ್ನೊಂದು ವಾರದಲ್ಲಿ ನಿಮಗೆ ಕಲೆಕ್ಷನ್ ಕೊಡ್ತಾನೆ ಅಂತಂದು ಹೇಳಿ ಹೋದಾನು ತಿರುಗಿ ವಾಪಸ್ ಬರೋದಂಗೆ ಇಲ್ಲ ಸರ್ ಅವನು. ಅಂದರೆ ಸಾಲ ಸೂಲ ಮಾಡಿದಂಥ ರೈತ ಬೆಳೆ ಬೆಳೆಯೋಕ್ಕಾಗದೆ ಅಥವಾ ಬೆಲೆ ಸಿಗದೆ ಅನ್ಯಾಯಕ್ಕೊಳಗಾಗಿ ಆತ್ಮಹತ್ಯೆಗೊಳಗಾಗ್ತಾ ಇದ್ದಾನೆ. ಜೊತೆಗೆ ಕಳ್ಳಕಾಕರು ಈ ರೀತಿ ಮೋಸ ಮಾಡಲಿಕ್ಕೆ ಕೂಡ ಮುಂದಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ಹಣ ತೊಗೊಂಡ ಟಿ ಸಿ ಕೊಡ್ತೀನಿ ಅಂತ ಹೇಳಿದ್ರೆ 2 ಕಂಬ ಹಾಕಿ ರೈತರ ಕಣ್ಣಿಗೆ ಮಣ್ಣೆರಚಿ ಈಗ ಕಾಣೆಯಾಗಿದ್ದಾನಂತೆ. ಸುಮಾರು ಈ ರೈತರು ಮಾತ್ರ ಅಲ್ಲ, ರಾಣೆಬೆನ್ನೂರು ತಾಲೂಕು ಮಾತ್ರ ಅಲ್ಲ, ಅಕ್ಕಪಕ್ಕದ ಹಳ್ಳಿಗಳಲ್ಲೂ ಕೂಡ ಇದೇ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಈಗ ಸ್ಟೇಷನ್ನಲ್ಲಿ ಆಯಪ್ಪನ ವಿರುದ್ಧ ದೂರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ಎಚ್ಚೆತ್ತ ಪೊಲೀಸರು ಅವ್ರನ್ನ ಹಿಡಿದು ಆ ಹಣವನ್ನು ವಾಪಸ್ ಕೊಡಿಸಿರೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.